ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಐತಿಹಾಸಿಕ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಷ್ತಾಕ್ ಅವರನ್ನು ಆಹ್ವಾನ ಮಾಡಿರುವಂತಹದ್ದು ವಿವಾದಕ್ಕೆ ಕಾರಣ ಆಗ್ತಿದೆ. ಬಿಜೆಪಿ ನಾಯಕರು ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವರಾದಂತಹ ವಿ ಸೋಮಣ್ಣ ಅವರು. ಸರ್, ಈಗ ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತ ಆಗ್ತಿದೆ, ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಬಾನು ಮುಷ್ತಾಕ್ ಅವ್ರನ್ನ ಆಹ್ವಾನ ಮಾಡಿರ್ತಕ್ಕಂಥದ್ರ ಜೊತೆಯಲ್ಲಿ ರಾಜ್ಯ ಸರ್ಕಾರ ಅದರ ಗಾಂಭೀರ್ಯತೆಯನ್ನು ಕೂಡ ಅರ್ಥ ಮಾಡ್ಕೋಬೇಕಾಗಿತ್ತು. ನಿಸಾರ್ ಅಹಮದ್ ಅವ್ರ ಬಗ್ಗೆ ಅವರು ಮಾತನಾಡ್ತಾರೆ. ನಿಸಾರ್ ಅಹಮದ್ ಅವರು ಕರ್ನಾಟಕದಲ್ಲಿ ತನ್ನದಾದಂಥ ಒಂದು ದೊಡ್ಡ ವೈಶಿಷ್ಟ್ಯತೆಯನ್ನು ತಾಯಿ ಚಾಮುಂಡಿ ಅಂತ ಹೇಳಿದಂಥ ಜಗದ ಕವಿ ಅವರು ಅಂಥ ದೊಡ್ಡ ವ್ಯಕ್ತಿ ಅವರು. ಅವ್ರನ್ನ ಇವ್ರ ಜೊತೆಗೆ ಹೋಲಿಕೆ ಮಾಡ್ತಕ್ಕಂಥದ್ದು ಸರಿಯಾದ ಪ್ರಕ್ರಿಯೆ ಅಲ್ಲ. ಎರಡನೇದು, ಜೀವಂತವಾಗಿ ಕೆಲವು ಇಶ್ಯೂಗಳನ್ನ ಇಡ್ತಕ್ಕಂಥದ್ದಕ್ಕೆ ಈ ರೀತಿಯಾಗಿ ಒಂದು ಐತಿಹಾಸಿಕ ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹಿನ್ನೆಲೆ ಇರ್ತಕ್ಕಂಥ ವಿಶ್ವದ ಭೂಪಟದಲ್ಲಿ ಕೇವಲ ಭಾರತನೇ ಅಲ್ಲ, ವಿಶ್ವದ ಭೂಪಟದಲ್ಲಿ ತಾಯಿ ಚಾಮುಂಡೇಶ್ವರಿಗೆ ಇರ್ತಕ್ಕಂಥ ಒಂದು ಗೌರವವನ್ನು ಕಾಪಾಡ್ತಕ್ಕಂಥದಕ್ಕೆ ಹಿಂದೂಗಳದ್ದು ಒಂದು ದೊಡ್ಡ ಸಂಕೇತ ಇದೆ. ಆ ಸಂಕೇತದ ಒಂದು ಸಂದೇಶವಾಗಿ ತಾಯಿ ಚಾಮುಂಡೇಶ್ವರಿಯನ್ನು ನಾವು 9 ದಿನಗಳ ಕಾಲ ಮಾಡಿ ಎಲ್ಲವನ್ನೂ ಕೂಡ ವಿಧಿವಿಧಾನಗಳನ್ನು ಪೂರೈಸ್ತಕ್ಕಂಥ ಒಂದು ಸಂದರ್ಭ. ಮೊನ್ನೆ ಸಿದ್ದರಾಮಯ್ಯನವರು ಸ್ವತಃ ಆ ಜಿಲ್ಲೆಯವರೇ ಆಗಿದ್ದುಕೊಂಡು ಪದೇ ಪದೇ ಇಂಥ ಜನರ ಭಾವನೆಯನ್ನು, ಇದರ ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೊಳ್ತೀರಾ, ನಿಮಗೇನು ಬೇರೆ ಕೆಲಸ ಇಲ್ವಾ ಅಂತ ಅನ್ನಿಸ್ತಾನೆ ನನಗೆ. ಈ ನಿರ್ಧಾರವನ್ನು ಸರ್ಕಾರ ವಾಪಸ್ ಪಡಿಬೇಕು ಅಂತ ಏನಾರು ಮನವಿ ಮಾಡಿ? ನೋಡಿ, ಸರ್ಕಾರ ವಾಪಸ್ ಪಡೆಯೋದು ಅನ್ನೋದಕ್ಕಿಂತ ಹೆಚ್ಚಾಗಿ ಮುಂದಿನ ಪೀಳಿಗೆಗೆ ಎಲ್ಲಿವರೆಗೆ ಸೂರ್ಯ ಚಂದ್ರ ಇರ್ತದೋ ಅಲ್ಲಿವರೆಗೂ ಹಿಂದೂ ರಾಷ್ಟ್ರವಾಗಿಯೇ ಇರ್ತದೆ. ಹಿಂದೂ ರಾಷ್ಟ್ರಗಳನ್ನು ಹಿಂದೂ ದೇಶದ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಪದ್ಧತಿಯನ್ನು ಎಲ್ಲ ಒಂದು ಕಡೆ ಕೌಲು ದಾರಿಯಲ್ಲಿ ಕೊಂಡೊಯ್ತಕ್ಕಂಥದ್ದಕ್ಕೆ ನೀವ್ಯಾರು ನಾವ್ಯಾರು? ನಾವು ನಿಂಬಿತ್ತ ಮಾತ್ರ. ಇದನ್ನು ಸಿದ್ದರಾಮಯ್ಯನವರೇ ನೀವು ಅರ್ಥ ಮಾಡಿಕೊಂಡು ಏನು ಇವತ್ತು ಮಾಡ್ತಾಯಿದ್ದೀರಿ, ನಿಮ್ಮ ತೀರ್ಮಾನ, ಈ ತೀರ್ಮಾನದಿಂದ ಆಗಿರ್ತಕ್ಕಂಥದ್ದು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ಯಾರೇನು ಹೇಳ್ಬೋದು, ರಾಜಮನೆತನಕ್ಕೆ ಭಾರತ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ರಾಜಮನೆತನಕ್ಕೆ ಇವತ್ತಿಗೂ ಕೂಡ ಅಪಾರವಾದ ಗೌರವ ಇದೆ. ಆ ತಾಯಿ ಪ್ರಮೋದಾದೇವಿಯವರೇ ಇವತ್ತು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ಇದನ್ನು ನೀವೆಲ್ಲ ಒಂದು ಕಡೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತ ಏನಾದ್ರು ನೀವು ಮಾಡಿದ್ದೆ ಆದರೆ ಇದರ ಬೆಲೆ ತೆತ್ತಬೇಕಾಗ್ತದೆ. ಆಗ್ತಕ್ಕಂಥ ಅಂಥ ಅನೇಕ ಕೈ ಘಟನೆಗಳಿಗೆ ನೀವು ಜವಾಬ್ದಾರ ಆಗಬೇಕಾಗ್ತದೆ. ಅದರ ಅವಶ್ಯಕತೆ ಇಲ್ಲ. ತಾಯಿ ಚಾಮುಂಡಿಯನ್ನು ನಾನು ಕೂಡ ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಆ ತಾಯಿಯ ಪ್ರಭಾವ ಏನು, ಶಕ್ತಿ ಏನು, ಅದರ ಆಶೀರ್ವಾದ ಏನು ಅಂತ ನೋಡಿದ್ದೇನೆ. ನೀವು ಅದೇ ಜಿಲ್ಲೆಯವರಾಗಿ, ಅದೇ ಕ್ಷೇತ್ರದವರಾಗಿ ಪದೇ ನೀವು ತಪ್ಪುಗಳನ್ನು ಮಾಡಿ ನೆಮ್ಮದಿಯನ್ನು ಹಾಳು ಮಾಡ್ಕೋತಾ ಇದ್ದೀರಿ. ಯಾರಿಗೋಸ್ಕರ, ಯಾರ ತೃಪ್ತಿಗೋಸ್ಕರ ಮಾಡ್ತಾಯಿದ್ದೀರಿ? ಯಾರನ್ನು ಓಲೈಕೆಗೋಸ್ಕರ ಮಾಡ್ತಾಯಿದ್ದೀರಿ? ನಮ್ಮ ಸತ್ಸಂಪ್ರದಾಯಗಳು, ಈ ರಾಷ್ಟ್ರ ನಡೆದು ಬಂದ ದಾರಿ, ಈ ದಾರಿಯಲ್ಲಿರ್ತಕ್ಕಂಥ ಅನೇಕ ನಮ್ಮ ಕಟ್ಟುಪಾಡುಗಳು, ಇವೆಲ್ಲವನ್ನು ಕೂಡ ಮೀರಿ ನೀವೇನು ಮಾಡಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ಇದು ಹಿಂದೂಗಳದಲ್ಲ, ಮತ್ತೊಬ್ಬರದಲ್ಲ, ಅವಿವೇಕದ ಮತ್ತೊಂದು ಭಾವನೆ ಇದು. ಇದನ್ನು ಬಿಡಿ. ಮೊದಲು ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳಿರುವಾಗ ದೇಶಕ್ಕಿಂತ ನಾವು ದೊಡ್ಡವರಲ್ಲ. ಈ ದೇಶದಲ್ಲಿರ್ತಕ್ಕಂಥ ಸತ್ಸಂಪ್ರದಾಯಗಳಲ್ಲಿ ಚಾಮುಂಡಿ ತಾಯಿಯು ಕೂಡ ಒಂದು. ವಿಶ್ವದ ಭೂಪಟದಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಹಿಂದೂಗಳ ಆರಾಧನೆಯಾಗಿ, ಕೇವಲ ಇಲ್ಲಿ ನಾವು ಚಾಮುಂಡಿ ಅಂತೀವಿ, ಬೇರೆ ಕಡೆ ಬೇರೆ ರಾಜ್ಯಗಳಲ್ಲಿ, ಬೇರೆ ದೇಶ, ನಮ್ಮ ರಾಜ್ಯಗಳಲ್ಲಿ ಬೇರೆ ರೂಪದಲ್ಲಿ ಮಾಡ್ತಾರೆ. ಕಲ್ಕಟ್ಟಾದಲ್ಲಿ ಕಾಳಿಯನ್ನು ಪೂಜೆ ಮಾಡ್ತಾರೆ. ಈ ರೀತಿ ಗೊಂದಲ ಮಾಡ್ತಾಯಿದ್ದಾರಾ? ಬೇರೆ ರಾಜ್ಯಗಳಲ್ಲಿ ಮಾಡ್ತಾಯಿದ್ದಾರೆ, ಗೊಂದಲ ಮಾಡ್ತಾಯಿದ್ದಾರಾ? ಸ್ವತಃ ರಾಷ್ಟ್ರದ ಪ್ರಧಾನಮಂತ್ರಿಗಳು 10 ದಿನಗಳ ಕಾಲ ಉಪವಾಸ ಮಾಡಿ ಪ್ರಾಯಶಃ ಈ ದೇಶದಲ್ಲಿರ್ತಕ್ಕಂಥ ಕೆಲವು ಘಟಭದ್ರ ಹಿತಾಸಕ್ತಿಗಳನ್ನು ಬಗ್ಗು ಬಡಿಯೋದಕ್ಕೆ ತಾಯಿಯ ಆಶೀರ್ವಾದ ಕೋರಿ 11 ವರ್ಷದಲ್ಲಿ ಇಡೀ ವಿಶ್ವ ನೋಡ್ತಕ್ಕಂಥ ಭಾರತವನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ತಾಯಿಯ ಆಶೀರ್ವಾದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಮೇಲಿದೆ. ಆದ್ದರಿಂದ ತಾವು ಅಂಥ ಒಳ್ಳೆಯ ಕೆಲಸ ಮಾಡಿ ಜನಪ್ರಿಯತೆ ಗಳಿಸೋದು ಬಿಟ್ಟು ಎಲ್ಲ ಒಂದು ಕಡೆ ಈ ರೀತಿಯಾದ ಮಾಡಿ ಕುತಂತ್ರ ಮತ್ತು ಯಾರನ್ನೋ ತೃಪ್ತಿಪಡಿಸ್ತಕ್ಕಂಥ ನಿಮ್ಮ ಕೀಳು ಮಟ್ಟದ ವ್ಯವಸ್ಥೆ ಏನಿದೆ, ಇದನ್ನು ದಯವಿಟ್ಟು ತಾವು ಸಂಘರ್ಷಕ್ಕೆ ಎಡೆ ಮಾಡಬೇಡಿ. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.